ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನು ಆಲ್ರೆಡಿ ಮಾಡ್ಯೂಲ್ 2 ಇಂದ ಯಾವ ಥರ ಒಂದು BFS DFS ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಮತ್ತು ಮಾಡ್ಯೂಲ್ 3 ಇಂದ A ಸ್ಟಾರ್ ಮತ್ತು ಗ್ರೀಡಿ BFS ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳಿದೆ. ಸೊ ಇವಾಗ ಮಾಡ್ಯೂಲ್ 4ಅಲ್ಲಿ ಆ್ಯಕ್ಚುಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅಂದರೆ ಗ್ರಾಫ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇಲ್ಲ, ಅದು ಕೂಡ ಲಾಜಿಕಲ್ ಅಂದರೆ ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆ. ಲೈಕ್ ಇವಾಗ ಎಕ್ಸಿಸ್ಟೆನ್ಷಿಯಲ್ ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ, ಅದ್ರದ್ದು ರೂಲ್ಸ್ ಗೊತ್ತಿದ್ರೆ ನೀವು ಆರಾಮಾಗಿ ಅಪ್ಲೈ ಮಾಡಿ ಅದನ್ನು ಬರಿಬೋದು. ಸೊ ಜಸ್ಟ್ ನಿಮಗೆ ಅಲ್ಲಿ ರೂಲ್ಸ್ ಗೊತ್ತಿರಬೇಕು, ಪ್ರತಿಯೊಂದು ಎಕ್ಸಿಸ್ಟೆನ್ಷಿಯಲ್ ಯೂನಿವರ್ಸಲ್ ಆಗಲಿ ಮತ್ತು ಬೇರೆ ಆಗಲಿ. ಸೊ ನಿಮಗೆ ಅಕಸ್ಮಾತ್ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನಾನು ಆಲ್ರೆಡಿ ಆ ಒಂದು ಶಾರ್ಟ್ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ. ಸೊ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಓಕೆನಾ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ತಕ್ಷಣ ಅಲ್ಲೇ ರಿಪ್ಲೈ ಮಾಡ್ತೀನಿ. ಸೊ ಇವಾಗ ನಾವು ಮಾಡ್ಯೂಲ್ 5ಅಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಇದೆ, ಅದನ್ನು ನೋಡೋಣ, ಓಕೆನಾ. ಸೊ ಇಲ್ಲಿವರೆಗೂ ಇದರಲ್ಲಿ ಪ್ರಾಬ್ಲಮ್ಸ್ ಕೇಳಿಲ್ಲ, ಬಟ್ ಯಾವುದೋ ಒಂದು ಪೇಪರಲ್ಲಿ ಕೇಳಿದ್ದಾರೆ. ಸೊ ಆ ಪ್ರಾಬ್ಲಮ್ನ ಒಂದು ಮುಗಿಸ್ಕೊಟ್ರೆ ಸೊ ಇಟ್ಸ್ ಲೈಕ್ ಅ ಕಂಪ್ಲೀಟ್, ಓಕೆನಾ. ಸೊ AI ಸಬ್ಜೆಕ್ಟ್ ಅನ್ನೋದು ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಸೊ ಲೆಟ್ ಅಸ್ ಸಿ, ಓಕೆ. ಸೊ ಇಲ್ಲಿ ಏನು ಗೊತ್ತಾ, ಈ ಥರ ಕೊಟ್ಟಿದ್ದಾರೆ. ದ ಫಾಲೋಯಿಂಗ್ ಪ್ರೊಲಾಗ್ ಕೋಡ್ ಡಿಫೈನ್ಸ್ ಅ ಪ್ರಿಡಿಕೇಟ್. ಓಕೆ, ಪ್ರೊಲಾಗ್ ಅಂದರೆ ಇದನ್ನು ಕೊಟ್ಟಿದ್ದಾರೆ, ಪ್ರೊಲಾಗ್ ಕೋಡ್ ಕೊಟ್ಟಿದ್ದಾರೆ. ಇದೇನು ಇಂಡಿಕೇಟ್ ಮಾಡುತ್ತೆ ಗೊತ್ತಾ? ಸೊ ಇದು ಏನು ಅಂದರೆ ಇವಾಗ ಇದು ಲಿಸ್ಟು, ಓಕೆ, ಇದು ಲಿಸ್ಟಲ್ಲಿರೋ ಫಸ್ಟ್ ಎಲಿಮೆಂಟು, ಅದಾದಮೇಲೆ ಇಲ್ಲಿ ಕೊಟ್ಟಿರೋ ಎಲಿಮೆಂಟು ಎರಡೂ ಸೇಮ್ ಇರುತ್ತೆ. ಕ್ಲಿಯರ್ ಅಬೌಟ್ ದಿಸ್, ಇಷ್ಟೇ. ಆಮೇಲೆ ನೆಕ್ಸ್ಟು ಸೆಕೆಂಡ್ ಕೋಡ್ ಏನು ಹೇಳುತ್ತೆ ಅಂದರೆ, ಸೊ ಇವಾಗ ಎಕ್ಸು ಮತ್ತು ಇಲ್ಲಿ Y ಮತ್ತು Z ಬಂದು ಇದು ಆ್ಯಕ್ಚುಲಿ ಒಂದು ಲಿಸ್ಟು. ಸೊ ಇಲ್ಲೇನು ಅಂದರೆ ನಾವೇನು ಚೆಕ್ ಮಾಡ್ತಿದೆ ಇಲ್ಲಿ ಅಂದರೆ ಈ ಒಂದು ಎಕ್ಸ್ ವೇರಿಯಬಲ್ಲು ರಿಮೈನಿಂಗ್ ಎಲಿಮೆಂಟ್ಸಲ್ಲಿ ಇದೆಯಾ ಅಂತ. ಈ Y ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ Y ಬಂದು ಫಸ್ಟ್ ಎಲಿಮೆಂಟ್ ಅಂತ ಇಂಡಿಕೇಟ್ ಮಾಡುತ್ತೆ. Z ಬಂದು ಆ ಫಸ್ಟ್ ಎಲಿಮೆಂಟ್ ಬಿಟ್ಟು ರಿಮೈನಿಂಗ್ ಎಲಿಮೆಂಟ್ಸ್ ಇದೆಯಲ್ವಾ, ಅದು ಬಂದು Z ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಇವಾಗ ನಾವೇನು ಮಾಡ್ತೀವಿ ಅಂದರೆ ಎಕ್ಸು ಈ Z ಅಂದರೆ ರಿಮೈನಿಂಗ್ ಎಲಿಮೆಂಟ್ಸಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತೀವಿ, ಓಕೆ. ನೆಕ್ಸ್ಟ್ ಇಲ್ಲೇನು ಮಾಡಬೇಕು ಅಂದರೆ ಇವರು ಏನಂದರೆ ಕೊಟ್ಟಿರ್ತಾರೆ ಕೆಲವೊಂದು. ಸೊ P ಆಫ್ A 2, 1, 3 ಅಂತ. ಸೊ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ, ಇದನ್ನು ನಾವು ಸಾಲ್ವ್ ಮಾಡಬೇಕು. ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಓಕೆನಾ, ಫಸ್ಟು ಸೊ ಈ ಥರ ತೊಗೊಂಡಿದ್ದಾರೆ. ಸೊ ಇಲ್ಲಿ ನಾವು ನೋಡಿದ್ರೆ ಇಲ್ಲಿ ತುಂಬ ತ್ರೀ ಎಲಿಮೆಂಟ್ಸ್ ಇದೆ. ಅದಾದಮೇಲೆ ಇಲ್ಲಿ ಯಾವುದೇ ರೀತಿ ರೂಲ್ 1 ಅಪ್ಲೈ ಆಗೋದಿಲ್ಲ. ಯಾಕೆ ಅಂದರೆ A ಈಸ್ ನಾಟ್ ಈಕ್ವಲ್ ಟು A, ಕರೆಕ್ಟ್ ಅಲ್ವಾ? ಅದರಿಂದ ರೂಲ್ 1 ಅಪ್ಲೈ ಆಗಲ್ಲ. ಸೊ ವಿ ವಾಂಟೆಡ್ ಟು ಗೋ ಟು ರೂಲ್ 2. ಸೊ ರೂಲ್ 2 ಏನು ಹೇಳುತ್ತೆ ಅಂದರೆ ಈ ಒಂದು ವೇರಿಯಬಲ್ಲು ರಿಮೈನಿಂಗ್ ಲಿಸ್ಟಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಬೇಕಂದ್ರೆ ಜಸ್ಟ್ ಇಟ್ ಇಸ್ ಸಿಂಪಲ್. ಏನಂದರೆ ಈ 2ನ ಎಗರಿಸ್ಬಿಡ್ಬೇಕು, ಬರೀಲೇಬಾರ್ದಿದೆ 2ನ, ಓಕೆನಾ. ಸೊ ಇವಾಗ ಇದು ಟ್ರೀ ಅಂತಾರೆ, ಓಕೆನಾ. ಪ್ರೂಫ್ ಟ್ರೀ ಅಂತ ಹೇಳ್ತಾರೆ. ಸೊ ಇವಾಗ A ಮತ್ತು ಇವಾಗ ಫಸ್ಟ್ ಎಲಿಮೆಂಟು ಗೊತ್ತು, ಫಸ್ಟ್ ಎಲಿಮೆಂಟು A ಈಕ್ವಲ್ ಇದೆಯಾ ಇಲ್ಲ. ಸೊ ಫಸ್ಟ್ ಎಲಿಮೆಂಟ್ ಬಿಟ್ಟು ಬೇರೆ ಎಲಿಮೆಂಟ್ಸಲ್ಲಿ ಚೆಕ್ ಮಾಡ್ತೇವೆ. ಸೊ ಇಲ್ಲಿ 1, 3 ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಇವಾಗ ಇಲ್ಲೂ ಕೂಡ ನಾವು ರೂಲ್ 1ನ ಅಪ್ಲೈ ಮಾಡ್ತೀವಿ, ಅಪ್ಲೈ ಆಗೋದಿಲ್ಲ. ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ತೀವಿ, ಆವಾಗ ಈ ರೂಲ್ 2ನ ಅಪ್ಲೈ ಮಾಡಿ ಈ ಒಂದು ಎಲಿಮೆಂಟ್ನ ತೆಗೆದು ಬಿಡ್ತೀವಿ. ಸೊ ತೆಗೆದಾಗ ಏನಾಗುತ್ತೆ, A ಆಫ್ 3 ಬರುತ್ತೆ. ಸೊ ಇಲ್ಲಿ ಇವಾಗ ನಾವು ಸೆಕೆಂಡ್ ರೂಲ್ ಅಪ್ಲೈ ಮಾಡೋದಕ್ಕಾಗಲ್ಲ. ಯಾಕೆ ಹೇಳಿ? ಸೊ ಕಡಿಮೆ ವೇರಿಯಬಲ್ಸ್ ಇದ್ದಾವೆ. ಸೊ ಮುಂಚೆ ಆದರೆ 2, 1, 3 ಇತ್ತು, ರೈಟ್. ಸೊ ಇಲ್ಲಿ ಕಡಿಮೆ ವೇರಿಯಬಲ್ ಇದೆ. ಸೊ ಇದರಿಂದ ನಮಗೆ ಲಿಸ್ಟಲ್ಲಿ ಒಂದೇ ವೇರಿಯಬಲ್ ಇದೆ. ಸೊ ಅದನ್ನು Y ಅಂತ ಕನ್ಸಿಡರ್ ಮಾಡ್ಕೊಬೋದು. ಬಟ್ ಏನಂದರೆ ರಿಮೈನಿಂಗ್ ಎಲಿಮೆಂಟ್ಸ್ ಇಲ್ಲ ಚೆಕ್ ಮಾಡೋದಕ್ಕೆ. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ A ವ್ಯಾಲ್ಯೂ 3 ಅಂತ ನಾವು ಹಾಕ್ಕೊಬೋದು, ಓಕೆ. ಇಲ್ಲಿ ರೂಲ್ 1ನ ಅಪ್ಲೈ ಮಾಡ್ತೀವಿ. ಸೊ ಏನು ರೂಲ್ 1 ಏನು ಹೇಳುತ್ತೆ ಅಂದರೆ ಫಸ್ಟ್ ಎಲಿಮೆಂಟು ಇಲ್ಲಿರೋ ಎಲಿಮೆಂಟು ಸೇಮ್ ಇರುತ್ತೆ ಅಂತ. ಸೊ ದಟ್ಸ್ ವಾಟ್. ಸೊ ಇಲ್ಲಿ ನಾವು A ಈಸ್ ಈಕ್ವಲ್ ಟು 3 ಅಂತ ಹಾಕ್ಕೊಳ್ತೀವಿ. ಸೊ ಇಲ್ಲಿ ನಮಗೆ A ವ್ಯಾಲ್ಯೂ ಫೈಂಡ್ ಔಟ್ ಆಯಿತು, ಓಕೆನಾ. ಸೊ ನೆಕ್ಸ್ಟು ಅರ್ಥ ಆಯ್ತಲ್ವಾ? ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಬಟ್ ಏನಂದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ತುಂಬ ಎಲಿಮೆಂಟ್ಸ್ ಇದ್ದಾಗ ಯು ಹ್ಯಾವ್ ಟು ಅಪ್ಲೈ ರೂಲ್ 2, ಇಲ್ಲ ಅಂತ ಅಂದರೆ ಯು ಹ್ಯಾವ್ ಟು ಅಪ್ಲೈ ರೂಲ್ 1, ಓಕೆ. ಸೊ ನೆಕ್ಸ್ಟ್ ಏನು ಅಂತ ಅಂದರೆ ನೆಕ್ಸ್ಟ್ ಇದೇ ರೀತಿ ಇದನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವೆಶನ್ನು ಸೊ ಇಲ್ಲಿ ಅವರು ನೆಕ್ಸ್ಟ್ ಎಲಿಮೆಂಟ್ ಕೊಟ್ಟಿರೋದು Pಯಲ್ಲಿ. ಸೊ 2 ಮತ್ತು 1 ಮತ್ತು 2 A, 3, ಓಕೆ. ಇಲ್ಲಿ ರೂಲ್ 2 ನಾವು ಮ್ಯಾಚ್ ಮಾಡ್ಬೋದು, ಯಾಕಂದರೆ ತುಂಬ ಎಲಿಮೆಂಟ್ಸ್ ಇದೆ. ಸೊ ಅದಾದಮೇಲೆ ರೂಲ್ 2 ಮ್ಯಾಚ್ ಮಾಡೋದಾದಮೇಲೆ ನಾವೇನು ಮಾಡ್ತೀವಿ, ರೂಲ್ 2 ಏನು ಮಾಡುತ್ತೆ, ಈ ಎಲಿಮೆಂಟ್ನ ನಾವು ಸ್ಕಿಪ್ ಮಾಡಿಬಿಡ್ತೀವಿ. ಸೊ ಸ್ಕಿಪ್ ಮಾಡಿದಾಗ ಸೊ ನಮಗೇನು ಬರುತ್ತೆ, 2 ಮತ್ತು A, 3 ಬರ್ಕೊಳ್ತೀವಿ, ರೈಟ್. ಇದನ್ನು ನಾವು ಸ್ಕಿಪ್ ಮಾಡಿದ್ರೆ ಇನ್ನು ಮಿಕ್ಕಿರೋ ಎಲಿಮೆಂಟ್ಸಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಸೊ ಮತ್ತೆ ಇಲ್ಲಿ ಮಲ್ಟಿಪಲ್ ಎಲಿಮೆಂಟ್ಸ್ ಇರೋದ್ರಿಂದ ನಾನು ಮತ್ತೆ ಏನು ಮಾಡ್ತೀನಿ, ರೂಲ್ 2ನ ಅಪ್ಲೈ ಮಾಡ್ತೀನಿ.
ಮಾಡ್ತೀನಿ, ರೂಲ್ 2 ಅಪ್ಲೈ ಮಾಡಿದಾಗ ಈ ಒಂದು ಎಲಿಮೆಂಟ್ ಹೋಗಿಬಿಡುತ್ತೆ. ಸೊ ನನಗೇನು ಬರುತ್ತೆ 2 ಮತ್ತು 3 ಬರುತ್ತೆ. ಸೊ ಇವಾಗ ನಾನು ರೂಲ್ 1ನ ಅಪ್ಲೈ ಮಾಡ್ಬೋದಾ ಹೇಳಿ. ಸೊ ಅಲ್ಲಿ ವೇರಿಯೇಬಲ್ ಇತ್ತು, ಅಲ್ಲಿ ವೇರಿಯೇಬಲ್ ಇತ್ತು. ವೇರಿಯೇಬಲ್ ಅಂದರೆ ಯಾವುದಾದ್ರೂ ವ್ಯಾಲ್ಯೂ ಆಗಿರ್ಬೋದು, 1 2 3 ಯಾವುದಾದ್ರೂ ವ್ಯಾಲ್ಯೂ ಆಗಿರ್ಬೋದು. ಸೊ ಅದರಿಂದ ನಮಗೆ ಎ ವ್ಯಾಲ್ಯೂ ಕಂಡುಹಿಡಿದ್ವಿ. ಬಟ್ ಇಲ್ಲಿ ಇದು ವೇರಿಯೇಬಲ್ ಅಲ್ಲ, ಕಾನ್ಸ್ಟೆಂಟು 2ನೇ, ಓಕೆನಾ, ಬೇರೆ ಏನೂ ಅಲ್ಲ. ಅದಕ್ಕೆ 2 ಇಸ್ ನಾಟ್ ಈಕ್ವಲ್ ಟು 3, ರೈಟ್. ಸೊ ಅದರಿಂದ ಯಾವ ರೂಲು ಅಪ್ಲೈ ಆಗೋದಿಲ್ಲ, ರೂಲ್ 2ನೂ ಅಪ್ಲೈ ಆಗೋದಿಲ್ಲ, ಯಾಕೆಂದರೆ ತುಂಬ ಎಲಿಮೆಂಟ್ಸ್ ಇಲ್ಲ. ರೂಲ್ 1 ಅಪ್ಲೈ ಆಗೋದಿಲ್ಲ, ರೈಟ್. ಸೊ ಅದಕ್ಕೆ ರೂಲ್ 1 ಅಪ್ಲೈ ಆಗಲ್ಲ, ರೂಲ್ 2 ಅಪ್ಲೈ ಆಗಲ್ಲ. ಸೊ ದೇರ್ ಇಸ್ ನೋ ಸೊಲ್ಯೂಷನ್. ಪ್ರೂಫ್ ಟ್ರೀನ ಬರಿಬೇಕು. ಪ್ರೂಫ್ ಟ್ರೀ ಏನು, ಫಸ್ಟ್ಗೆ ನೀವು 1ನ ಎಗ್ರಿಸಿದ್ರಿ, ಆಮೇಲೆ ಎನ ಎಗ್ರಿಸಿದ್ರಿ, ಅದಾದಮೇಲೆ ನೆಕ್ಸ್ಟ್ ನಿಮಗೆ 2 and 3 ಬಂತು. ಸೊ ಇದಕ್ಕೆ ಯಾವ ರೂಲು ಅಪ್ಲೈ ಆಗಲ್ಲ. ಸೊ ನೋ ಸೊಲ್ಯೂಷನ್. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಅಬೌಟ್ ದ ಪ್ರಾಬ್ಲಮ್ ಇನ್ ಮಾಡ್ಯೂಲ್ 5. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸಬ್ ಕ್ವೆಶನ್ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಲಿಸ್ಟ್ ಆಪರೇಷನ್ ಟು ಪಿ ರೆಪ್ರೆಸೆಂಟ್ ಪಿ ಅಂತ. ಇದೇ ಪ್ರೊಲಾಗ್ ಥರನೇ ನಾವು ನಮ್ಮ ಒಂದು ಓನಾಗಿ ಬರಿಬೇಕು, ಏನು ಪ್ರೊಲಾಗ್ ಕೋಡ್ನ. ಸೊ ಓನಾಗಿ ಬರಿಬೇಕು. ಸೊ ಅದು ಕೂಡ ಇದೇ ರೀತಿ ವರ್ಕ್ ಆಗಬೇಕು ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಅದನ್ನು ಹೆಂಗೆ ಬರೆಯೋದು? ಸೊ ಇಲ್ಲಿ ನಮಗೆ ಈ ಒಂದು ರೂಲಲ್ಲಿ ಏನು ಗೊತ್ತಾಯಿತು, ಎಕ್ಸು ಮತ್ತು ಎಕ್ಸು ಈಕ್ವಲ್ ಇರುತ್ತೆ. ಸೊ ನಾವು ವೈನ ಕನ್ಸಿಡರೇ ಮಾಡ್ತಿಲ್ಲ ಅಲ್ವಾ. ಸೊ ಎಕ್ಸ್ ಈಕ್ವಲ್ ಇದೆಯಾ, ಸೊ ಇದರಿಂದ ನಮಗೆ ರೂಲ್ 1 ಸ್ಯಾಟಿಸ್ಫೈ ಆಯಿತು ಅಂತ ಹೇಳ್ಬಿಡ್ತೀವಿ. ಸೊ ಇಲ್ಲೇನು ಮಾಡ್ತೀವಿ, ಸೊ ಎಕ್ಸು ಮತ್ತು ಝೆಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ, ಯಾಕಂದರೆ ನಾವು ಎಕ್ಸು ಝೆಡ್ ಒಳಗಿದೆಯಾ ಅಂತ ನಾವು ನೋಡ್ತೀವಿ, ರೈಟ್. ಸೊ ಇಲ್ಲಿ ಆ ರೂಲ್ನ ಬರಿತೀವಿ. ಸೊ ಇದನ್ನೇ ಸೊ ನಾವು ಹೆಂಗೆ ಬರಿಬೋದು ಅದನ್ನು, ಸೊ ನಾವು ಎಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ನಾನು ಅದಕ್ಕೆ ಎಕ್ಸ್ ಅಂತ ಬರ್ಕೊಂಡಿದ್ದೀವಿ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಸೊ ನಾನು ಎಂಟಿ ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಮ್ಮದು ಫಂಕ್ಷನ್, ನಮ್ಮದು ಪ್ರೊಲಾಗ್ ಕೋಡ್ ಇದು, ಓಕೆನಾ. ನೆಕ್ಸ್ಟ್ ನಾನೇನು ಮಾಡ್ತೀನಿ, ಈ ಒಂದು ಎಕ್ಸ್ನ ಈ ಒಂದು ರಿಮೈನಿಂಗ್ ಎಲಿಮೆಂಟ್ಸಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಸೊ ನಾನೇನು ಮಾಡ್ತೀನಿ ಅಂದರೆ, ಸೊ ಇದನ್ನು ಎಂಟಿ ಬಿಡ್ತೀನಿ. ಸೊ ಐ ವಿಲ್ ರೈಟ್ ದಿಸ್. ಸೊ ಸೇಮ್ ಹಂಗೆ ಕಾಪಿ ಪೇಸ್ಟ್ ಮಾಡ್ತೀನಿ, ಓಕೆನಾ. ಸೊ ಈ ಥರ ಅವರು ಕೇಳಿರೋದು, ಓಕೆ. ಅರ್ಥ ಆಯ್ತಲ್ವಾ? ಸೊ ನಾನು ಮಾಡ್ಯೂಲ್ 5 ಒನ್ ಶಾರ್ಟ್ ವಿಡಿಯೋಲ್ಲೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಓಕೆನಾ. ಸೊ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಓಕೆನಾ. ಸೊ ಕ್ಲಿಯರ್. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ವಾಟ್ಸಪ್ ಚಾನಲ್ಲಿ ನೋಟ್ಸ್ ಎಲ್ಲ ಬರ್ತಿರುತ್ತೆ. ಸೊ ಅಲ್ಲಿ ನಿಮಗೆ ಅಪ್ಡೇಟ್ಸ್ ಕೂಡ ಬರ್ತಿರುತ್ತೆ. ಸೊ ಯು ಕ್ಯಾನ್ ವಾಚ್ ದಟ್. ಆ್ಯಂಡ್ ಅಷ್ಟೇ ಗೈಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯರ್ AI ಎಕ್ಸಾಮ್.